ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ಮತ್ತೊಂದು ದಿನದಲ್ಲಿ ನಿಮ್ಮೆಲ್ಲರನ್ನ ವಾಕ್ಯದಿಂದ ಪ್ರಾರ್ಥನೆಯಿಂದ ಸಂಧಿಸುವುದು ತುಂಬ ಸಂತೋಷ. ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವಜನರೇ, ನಿಮ್ಮೆಲ್ಲರಿಗೂ ಪರಾತ್ಪರನ ಕರುಣೆ, ಕೃಪೆ, ಆಶೀರ್ವಾದಗಳು ನಿತ್ಯ ನಿರಂತರವಾಗಿರಲಿ. ದೇವಜನವೇ, ಕೆಲವರು ಮಾತಾಡುವ ಮಾತುಗಳನ್ನು ನೀವು ಕೇಳಿಸ್ಕೊಂಡಿರ್ತೀರ. ಏನಂದರೆ, ಇವರು ಮೇಲಕ್ಕೆ ಹತ್ತಿದ ಮೇಲೆ ಹತ್ತಿದ ಏಣಿಯನ್ನೇ ಒದ್ದುಬಿಟ್ರು. ಅಂದರೆ ನಾವು ಮೇಲೆ ಹೋಗೋ ತನಕ ಚೆನ್ನಾಗಿ ಉಪಯೋಗಿಸ್ಕೊಂಡ್ರು, ಆಮೇಲೆ ಏರಿದ ಏಣಿಯನ್ನು ಒದ್ದರು ಎಂದು ಹೇಳುತ್ತಾರೆ. ತಿಂದ ಮನೆಗೆ ದ್ರೋಹ ಬಗೆದರು ಅಂತ ಹೇಳುತ್ತಾರೆ. ಆಶೀರ್ವಾದ ಸಿಗೋವರೆಗೂ ನೆನೆಸ್ಕೊಂಡ್ರು, ಆಮೇಲೆ ಮರೆತು ಬಿಟ್ಟರು ಅಂತ ಹೇಳುತ್ತಾರೆ. ಒಂದು ವೇಳೆ ಈ ಮಾತುಗಳು ನಿಮಗಂದರೆ ಹೇಗಿರುತ್ತದೆ? ಕೆಲವು ಸಾರಿ ಕೋಪ ಬರ್ತದೆ, ಬೇಸರಿಕೆ ಆಗುತ್ತೆ, ಸತ್ಯನೇ ಇರ್ಬೋದು. ಇಷ್ಟೊಂದು ನಮ್ಮಿಂದ ಆಶೀರ್ವಾದದ ವಾಕ್ಯಗಳನ್ನು, ಸಂದೇಶಗಳನ್ನು ನೀವು ಕೇಳಿಸ್ಕೊಳ್ತೀರಾ, ಆದರೆ ಏನು ಪ್ರಯೋಜನ? ನೀವು ನಮಗೇನು ಆ ಪ್ರೀತಿ ತೋರಿಸ್ತಾ ಇಲ್ಲ, ಅಕ್ಕರೆ ತೋರಿಸ್ತಾ ಇಲ್ಲ ಅಂತ ನಿಮ್ಮನ್ನು ನಾನು ಅಂದರೆ ನಿಮಗೇನನ್ನಿಸುತ್ತೆ? ಬೇಜಾರಾಗುತ್ತೆ. ಕೆಲವು ಸಾರಿ ನಮ್ಮ ಜೀವಿತಗಳಲ್ಲಿ ಮನುಷ್ಯರು ನಮ್ಮನ್ನು ಅಂದಾಗ ಅಷ್ಟು ನಮಗೆ ಬೇಸರ ಆದರೆ, ದೇವರಿಗೆ ನಾವು ಕೃತಜ್ಞತೆಯನ್ನು, ದೇವರು ಮಾಡಿದ ಉಪಕಾರಗಳನ್ನು ನೆನೆಸಿ ಆತನಿಗೆ ವಂದನೆ ಹೇಳದೆ, ಆತನು ಮಾಡಿದ ಉಪಕಾರಗಳನ್ನು ನಾವು ಸ್ಮರಿಸದೇ ಇದ್ದರೆ ದೇವರು ಕೂಡ ಇದೇ ರೀತಿಯಲ್ಲಿ ಬೇಸರ ಮಾಡಿಕೊಳ್ಳುತ್ತಾರೆ. ನೋಡಿ, ಅನೇಕ ಕ್ರೈಸ್ತರು ಪ್ರಾರ್ಥನೆಗಳಾದ ಮೇಲೆ ಸಾಧಾರಣವಾಗಿ ಉಪಯೋಗಿಸುವಂಥ ಎರಡು ಪ್ರಾರ್ಥನೆಗಳುಂಟು. ಒಂದು ಪರಲೋಕದ ಪ್ರಾರ್ಥನೆ, ಇನ್ನೊಂದು ನನ್ನ ಮನವೇ. ಆದುದರಿಂದ ಈ ದಿನ ಆ ಎರಡನೆಯ ಪ್ರಾರ್ಥನೆಯಲ್ಲಿ ನನ್ನ ಮನವೇ ಉಪಯೋಗಿಸುವ ಪ್ರಾರ್ಥನೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಬನ್ನಿ. ಈ ದಿನದ ಮುಖ್ಯವಾದ ದೇವರ ವಾಕ್ಯ ಕೀರ್ತನೆ 103 2ನೇ ವಾಕ್ಯ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ದೇವಜನವೇ, ನಾನು ನಿಮಗೆ ಹೇಳುವುದು ಸುಲಭ. ಮರಿಬೇಡ್ರಿ ನಮ್ಮನ್ನು, ನಿಮಗೆ ಹೆಲ್ಪ್ ಮಾಡಿದವ್ರನ್ನ ಮರಿಬೇಡ್ರಿ, ಕಷ್ಟದಲ್ಲಿ ಜೊತೆ ಇದ್ದವ್ರನ್ನ ಮರಿಬೇಡ್ರಿ, ಉಪಕಾರ ಮಾಡಿದ ಸ್ನೇಹಿತರನ್ನು ಮರೆಯಬೇಡ್ರಿ ಅಂತ ನಾನು ನಿಮಗೆ ಹೇಳುವುದು ಸುಲಭ. ಆದರೆ ನನಗೆ ನಾನೇ ಹೇಳಿಕೊಳ್ಳೋದು ಸ್ವಲ್ಪ ಕಷ್ಟವಾಗ್ಬೋದು. ಮರಿಬೇಡ ರಮೇಶ್, ಎಷ್ಟೊಂದು ದೇವಭಕ್ತರು ನನಗಾಗಿ ನಿನಗಾಗಿ ಪ್ರಾರ್ಥಿಸಿದ್ದಾರೆ. ಅಂದರೆ ನಾನು ಹೇಳ್ಕೊಳ್ಳೋದು, ನನಗಾಗಿ ಪ್ರಾರ್ಥಿಸಿದ್ದಾರೆ. ಎಷ್ಟೊಂದು ದೇವಜನರು ಸೇವೆಗೆ ನಮಗೆ ಸಪೋರ್ಟಾಗಿ ನಿಂತಿದ್ದಾರೆ, 24 ತಾಸು ಪ್ರಾರ್ಥನೆಗಳಲ್ಲಿ ಬರುತ್ತಿದ್ದಾರೆ. ಅವರೆಲ್ಲರ ಕಾರ್ಯಗಳನ್ನು ನೀನು ಮರಿಬಾರ್ದು ಅಂತ ನನಗೆ ನಾನು ಹೇಳ್ಕೊಳ್ಳೋದು ಒಂದು ರೀತಿಯಾಗಿ ಕಷ್ಟವೇ. ಬೇರೆಯವ್ರಿಗೆ ಉಪದೇಶ ಮಾಡುವುದು ಸುಲಭವಾದಂಥ ಕಾರ್ಯ. ಈ ದಿನ ನಿಮ್ಮ ಮನಸ್ಸುಗಳಿಗೆ ಒಂದು ಮಾತನ್ನು ಕೇಳಿಕೊಳ್ಳ್ರಿ. ನಿಮ್ಮ ಮನಸ್ಸುಗಳಿಗೆ ಕೇಳ್ರಿ, ನಿಮ್ಮ ಮನವು ಸೃಷ್ಟಿಕರ್ತನಾದ, ನಿಮ್ಮನ್ನು ಪೋಷಿಸಿದ, ನಿಮಗೆ ಜೊತೆಯಲ್ಲಿ ಇದ್ದ, ನಿಮಗೆ ಸಹಾಯ ಮಾಡಿದ ಕರ್ತನಿಗೆ ವಂದನೆ ಹೇಳುತ್ತಿದೆಯಾ? ದಾವೀದನಂತೂ ತನ್ನ ಜೀವಿತದಲ್ಲಿ ದೇವರು ಮಾಡಿದ ಉಪಕಾರವನ್ನಂತೂ ಮರೆಯಲೇ ಇಲ್ಲ. ಎಂದಿಗೂ ಅವನು ಮರೆಯಲಿಲ್ಲ. ತಾನು ಒಂಟಿಯಾಗಿದ್ದು ಕುರುಬನಾಗಿದ್ದಾಗಲೂ, ರಾಜನಾಗಿ ಆರಿಸಲ್ಪಟ್ಟಾಗಲೂ ತಾನು ಹೇಗೆ ಬಂದೆನು, ಹೇಗೆ ನನಗೆ ಈ ಸ್ಥಾನ ಬಂತು ಅನ್ನೋದನ್ನು ದಾವೀದ ಮಹಾರಾಜನು ಮರೆಯಲೇ ಇಲ್ಲ. ಅದಕ್ಕೆ ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದಾನೆ, ನನ್ನ ಮನವೇ ಯೆಹೋವನನ್ನು, ಕರ್ತನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಒಂದು ಮರೆಯೋದಲ್ಲ, ಒಂದನ್ನೂ ಮರೆಯಬೇಡ ಅಲ್ವಾ? ಕಡಿಮೆನೇ ಯಾವಾಗಲೂ. ನಮಗೆ ಬೇಕಾಗಿರುವಂಥವುಗಳನ್ನು ಕೆಲವು ಸಾರಿ ಮಾತಾಡ್ತೇವೆ, ಬೇಡದೇ ಇರೋದುಗಳನ್ನು ಒಳಗಡೆ ನುಂಗಿಬಿಡ್ತೀವಿ ಅಲ್ವಾ? ನಮಗೆ ಇಷ್ಟರಾದವರ ಹತ್ರ ನಾವು ಏನಾದರೂ ಹೇಳ್ಕೊಳ್ತೀವಿ, ಕೆಲವು ಕಾರ್ಯಗಳನ್ನು ಅಲ್ಲೇ ನುಂಗಿಬಿಡ್ತೀವಿ. ಅನೇಕ ಜನರು ಹೇಳಬೇಕಾದ ಸತ್ಯಗಳನ್ನು ಹೇಳಲ್ಲ, ಬರೀ ವ್ಯಕ್ತಿಗಳ ಬಗ್ಗೆ ನೆಗೆಟಿವ್ಸನ್ನು ಮಾತಾಡ್ತಾ ಇರ್ತಾರೆ, ಹೌದಲ್ವಾ? ನೋಡಿ, ಒಬ್ಬ ವ್ಯಕ್ತಿಯ ಬಗ್ಗೆ ಒಳ್ಳೆಯದೂ ಇರ್ತದೆ, ಕೆಟ್ಟದ್ದೂ ಇರ್ತದೆ. ಮನುಷ್ಯರು ಎರಡನ್ನೂ ಹೇಳಬೇಕು ತಾನೇ, ಆದರೆ ಕೆಲವು ಸಾರಿ ಒಳ್ಳೆಯದನ್ನು ಹೇಳಲ್ಲ, ಬರೀ ಕೆಟ್ಟದ್ದನ್ನು ಹೇಳ್ತಾ ಇರ್ತಾರೆ. ಆ ವ್ಯಕ್ತಿ ಗೊತ್ತಲ್ವಾ, ಹಂಗೇನೆ ಆತನು, ಹಾಗೇನೆ ಹೀಗೇನೆ ಅಂತ ಹೇಳಲಿಕ್ಕೆ ಪ್ರಾರಂಭಿಸುತ್ತಾರೆ. ನಿಮ್ಮ ನನ್ನ ಜೀವಿತಗಳಲ್ಲಿ ಆ ರೀತಿಯಾಗಿ ನಾವು ಇರಬಾರದು. ಬದಲಾಗಿ ನಾವು ಏನು ಮಾಡಬೇಕಂದ್ರೆ, ದೇವರಲ್ಲಿ
ನಾವು ಯಥಾರ್ಥವಾಗಿರುವಂಥವರು ಆಗಿರಬೇಕು. ಇಲ್ಲಿ ನಮ್ಮ ಮನಸ್ಸುಗಳು ದೇವರನ್ನು ಕೊಂಡಾಡುವಂಥವುಗಳು ಆಗಿರಬೇಕು. ನಿಮಗೆ ಬೈಬಲಲ್ಲಿ ಒಂದು ಘಟನೆ ನಿಮಗೆ ಗೊತ್ತಿದೆ. ಲೂಕನು ಬರೆದ ಸುವಾರ್ತೆಯಲ್ಲಿ 17ನೇ ಅಧ್ಯಾಯದ ಅದರ 15 ವಚನಗಳನ್ನು ಓದುವಾಗ, ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮಾರ್ಯದವನು. ಇಲ್ಲಿ ಇದನ್ನು ವಿವರಿಸಲಿಕ್ಕೆ ಹೋದರೆ ನಿಮಗೆ ಗೊತ್ತಿರುವ ಕಥೆಯೇ ಇದೆ, ಇದೇನು ಹೊಸ ಕಥೆ ಅಲ್ಲ. 10 ಜನರು ಬಂದರು, ಕುಷ್ಠರೋಗದಿಂದ ಬಾಧೆ ಪಡುತ್ತಿದ್ದಾರೆ. 10 ಜನರು ಕುಷ್ಠರೋಗಿಗಳೆಲ್ಲ ಒಟ್ಟಿಗಿದ್ದಾರೆ, ಆದರೆ ಅವರನ್ನು ಸಮಾಜದಿಂದ ಹೊರಗಿಟ್ಟಿದ್ದಾರೆ. ಕುಷ್ಠರೋಗ ಬಂದವರು ಒಟ್ಟಿಗಿದ್ದಾರೆ, ಆದರೆ ಚೆನ್ನಾಗಿರುವಂಥವರು ಊರಲ್ಲಿದ್ದಾರೆ, ಚೆನ್ನಾಗಿ ಇಲ್ಲದೇ ಇರುವಂಥವರು ಹೊರಗಡೆ ಇದ್ದಾರೆ. ಈಗ ಆಲೋಚನೆ ಮಾಡಿರಿ, ಈ 10 ಜನ ಕುಷ್ಠರೋಗಿಗಳು ಯೇಸುವಿನ ಬಳಿಗೆ ಬಂದರು, ಆದರೆ ಅವರಲ್ಲಿ ಒಬ್ಬನು ಸಮಾರ್ಯದವನು. ಇದು ನನಗೂ ಕೂಡ ಯಾವತ್ತಿಗೂ ಯೋಚನೆ ಬಂದಿರಲಿಲ್ಲ. ಕುಷ್ಠರೋಗ ಬಂದವರು ಅವರು ಯಹೂದ್ಯರಾಗಿರಲಿ ಸಮಾರ್ಯರಾಗಿರಲಿ ಒಟ್ಟಿಗಿದ್ದಾರಲ್ವಾ? ಹೌದು, ಬಡವರು, ದೇವರನ್ನು ಪ್ರೀತಿಸುವವರು, ಲೋಕದಿಂದ ತಿರಸ್ಕರಿಸಲ್ಪಟ್ಟವರು ಒಟ್ಟಾಗ್ತಾರೆ. ಇವತ್ತು ನಿಮ್ಮಲ್ಲಿ ಕೆಲವರು ಹೀನ ಕುಲದಲ್ಲಿಯೂ ಉತ್ತಮ ಕುಲದಲ್ಲಿಯೂ ಇರಬಹುದು, ಆದರೆ ನಮಗೆ ಕುಲದ ಬಗ್ಗೆ ಚಿಂತೆ ಇಲ್ಲ. ನಾವೆಲ್ಲರೂ ದೇವರ ಮಕ್ಕಳು ಅಂತೇವೆ, ಯಾಕೆಂದರೆ ನಮಗೆ ಸತ್ಯ ಅರ್ಥವಾಗಿದೆ. ಈಗ ಆಲೋಚನೆ ಮಾಡಿ, ಈ ಕುಷ್ಠರೋಗಿಗಳೆಲ್ಲ ಯೇಸುವಿನ ಬಳಿಗೆ ಬಂದರು. 10 ಜನರನ್ನು ಸ್ವಾಮಿ ಹೋಗಿರಿ ಎಂದು ಕಳುಹಿಸಿಬಿಟ್ಟನು. ಆದರೆ ಇಲ್ಲಿ ಘಟನೆ ಏನಾಗುತ್ತದೆ? ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡ್ತಾ ಇದ್ದಾನೆ, ತನ್ನನ್ನು ತಾನೇ ನೋಡ್ಕೊಳ್ತಾ ಇದ್ದಾನೆ. ಆ ಗುಣವಾದದ್ದನ್ನು ನೋಡಿದಂಥ ವ್ಯಕ್ತಿ ಮಹಾಶಬ್ದದಿಂದ, ಆ ಪದವನ್ನು ಗಮನಿಸಿರಿ, ಮಹಾಶಬ್ದದಿಂದ ಒಂದು ಎಕ್ಸೈಟ್ಮೆಂಟ್, ನನಗೆ ಸೌಖ್ಯವಾಯಿತು, ನನಗೆ ದೇವರು ಉಪಕಾರ ಮಾಡಿದರು ಅಂತ ಹೇಳಿ ಅವನು ಮಹಾಶಬ್ದದಿಂದ. ದೇವಜನವೇ, ಅದ್ಭುತ ನಡೆದಾಗ ಬಚ್ಚಿಟ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ಒಳ್ಳೆಯದನ್ನು ನಡೆದಾಗ ಬಚ್ಚಿಟ್ಕೊಳ್ಬಾರ್ದು, ಅದು ತಪ್ಪು. ನಿಮ್ಮ ಲೈಫಲ್ಲಿ, ನನ್ನ ಲೈಫಲ್ಲಿ ದೇವರು ಉಪಕಾರ ಮಾಡಿದ್ದಾರೆ ಅಂದರೆ ಅದನ್ನು ಬಚ್ಚಿಟ್ಟುಕೊಳ್ಬಾರ್ದು. ಸೇವಕರ ಬಳಿಯಲ್ಲಿ, ಸಭೆಯಲ್ಲಿ ಹೇಳಬೇಕು. ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಅಲ್ಲಿಂದಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಪ್ರೈಸ್ ದ ಲಾರ್ಡ್. ಸಭೆಯಲ್ಲಿ ಬಂದಾಗ ಕೆಲವರು ಅಳ್ತಾರೆ ಅಲ್ವಾ? ಸಭೆಯಲ್ಲಿ ಬಂದಾಗ ಮಾತ್ರ ಅಳು ಬರ್ತದೆ, ಮಿಕ್ಕಿದ ಟೈಮಲ್ಲಿ ಇಷ್ಟಾನುಸಾರವಾಗಿರ್ತಾರೆ. ಸಭೆಯಲ್ಲಿ ಬಂದಾಗ ಆರಾಧನೆ ತುಂಬ ಸ್ಟ್ರಾಂಗ್ ಇರ್ತದೆ, ಸಭೆಯಲ್ಲಿ ಬಂದಾಗ ಒಳ್ಳೆ ನಡತೆ ಇರ್ತದೆ, ಆಚೆ ನೋ. ಆದರೆ ಈ ವ್ಯಕ್ತಿ ತನಗೆ ಎಲ್ಲಿ ಸುಖವಾಯಿತೋ ಅಲ್ಲೇ ದೇವರನ್ನ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಯಾಕೆ ಗೊತ್ತಾ? ಅವನ ಪದಗಳು ಇಲ್ಲಿ ಬಂದು ಸ್ವಾಮಿಯನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲ, ಅವನ ಮನಸ್ಸು ಅಲ್ಲಿಂದಲೇ ದೇವರನ್ನು ಸ್ತುತಿಸಲಿಕ್ಕೆ ಪ್ರಾರಂಭಿಸ್ತಾ ಇದೆ. ಹಲ್ಲೆಲೂಯಾ. ನಿಮ್ಮ ನನ್ನ ಮನಸ್ಸು ಎಲ್ಲಿಂದ ನಮಗೆ ಅದ್ಭುತ ನಡೆಯುತ್ತೋ ಅಲ್ಲಿಂದಲೇ ನಾವು ಸ್ಟಾರ್ಟ್ ಮಾಡಬೇಕು. ಖಂಡಿತವಾಗಿ ಅಲ್ಲಿಂದಲೇ ನಾವು ಸ್ಟಾರ್ಟ್ ಮಾಡಿ ನನ್ನ ಮನವು ಉಪಕಾರ ಸ್ತುತಿ ಮಾಡಬೇಕು. ಉಪಕಾರ ಸ್ತುತಿ ಮಾಡಿ ಅವನು ಹೇಳ್ತದೆ, ಕರ್ತನನ್ನು ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದನು. ದಿಸ್ ಈಸ್ ವೇರ್. ಹಿಂತಿರುಗಿ ಬಂದನು. ಯಾಕೆ? ಅದ್ಭುತ ನಡೀತು, ಹಂಗೆ ಹೊರಟೋಗ್ಬೋದಾಗಿತ್ತಲ್ಲ. ಅವರು ಮನಸ್ಸುಗಳಿಗೆ ಬಂದಂಗೆ ಉಳಿದ 9 ಜನ ಹೋಗ್ಬಿಟ್ರು. ಆದರೆ ಈ ಒಂದು ಕುಷ್ಠರೋಗಿ ತನ್ನ ಮನಸ್ಸಿಗೆ ಹೇಳ್ದ, ನೊಂದ ಮನವೇ, ನೊಂದ ಶರೀರವೇ, ರೋಗದಿಂದ ಬಳಲಿದ ನಿನ್ನ ಶರೀರವನ್ನು ಯಾರೂ ನೋಡಲಿಲ್ಲ, ನಿನ್ನನ್ನು ಯಾರೂ ಮಾತನಾಡಲಿಲ್ಲ, ನಿನ್ನನ್ನು ಯಾರೂ ಗಮನಿಸಲಿಲ್ಲ. ಆದರೆ ನೀನು ಹೊಂದಿದ ಈ ಉಪಕಾರವನ್ನು ಮತ್ತೆ ಕೃತಜ್ಞತೆ ಸಲ್ಲಿಸದಿದ್ದರೆ ಏನು ಪ್ರಯೋಜನ ಅಂತ ತನಗೆ ತಾನೇ ಹೇಳಿಕೊಂಡಂತೆ ಅವರು ಹೋಗ್ತಾ ಇದ್ದಾರೆ. ಅವರನ್ನು ನೋಡಿಬಿಟ್ಟು ಬರ್ರೋ ಅಂದರೂ ಕೂಡ ನಮಗೆ ಸೌಖ್ಯ ಸಿಕ್ಕಿದೆ, ಇನ್ನು ಮನೆಗೆ ಹೋಗಬೇಕು, ಅವ್ರಿಗೆ ತೋರಿಸ್ಬೇಕು, ಇವರಿಗೆ ತೋರಿಸ್ಬೇಕು, ಹೊಗಳಿಕೊಳ್ಳಬೇಕು.
ಕೆಲವು ಸಾರಿ ಬರ್ತ್ಡೇಗಳು, ಶುಭ ಕಾರ್ಯಗಳು ನಡೆದಾಗ, ಮನೆ ಓಪನಿಂಗ್ಗಳಾದಾಗ ಜನರನ್ನು ಮೆಚ್ಚಿಸಬೇಕು, ಊರುಗಳವ್ರಿಗೆ ಹೇಳ್ಕೋಬೇಕು, ಸಂಬಂಧಿಗಳಿಗೆ ಹೇಳ್ಕೋಬೇಕು, ನೆಂಟರಿಗೆ ಹೇಳ್ಕೋಬೇಕು. ಮೊದಲು ಕೃತಜ್ಞತೆಯನ್ನು, ಉಪಕಾರ ಸ್ತುತಿಯನ್ನು ದೇವರಿಗೆ ಸಲ್ಲಿಸು ಸಹೋದರಿ, ಸಹೋದರ, ದೇವರಿಗೆ ಸಲ್ಲಿಸು. ಮೊದಲು ಅಪ್ಪ ಸ್ತೋತ್ರವಯ್ಯ. ಮೊದಲು ನಿನಗಾಗಿ ಪ್ರಾರ್ಥಿಸಿದವರಿಗೆ, ನಿನ್ನೊಟ್ಟಿಗಿದ್ದು ಬಲಪಡಿಸಿದ ಸಭೆಗೆ ನೀವು ಮೊದಲು ಆ ಋಣವನ್ನು ತೀರಿಸಬೇಕು. ಆನಂತರ ಸಮಾಜಕ್ಕೂ ಬೇರೆಯವರಿಗೂ. ಇವರು ಇಲ್ಲ ನನ್ನ ಕುಟುಂಬಕ್ಕೆ ಹೋಗಿ ಹೇಳಬೇಕು, ನನ್ನವರಿಗೆ ಹೇಳಬೇಕು. ನಾನು ನೋಡೋ ಶರೀರ ಹೇಗಾಯಿತು. ನಿಮ್ಮ ಶರೀರ ಚೆನ್ನಾಗಿರುವುದಕ್ಕೂ, ನಿಮ್ಮ ಮನಸ್ಸು ಚೆನ್ನಾಗಿರುವುದಕ್ಕೂ, ನಿಮ್ಮ ಕುಟುಂಬ ಚೆನ್ನಾಗಿರುವುದಕ್ಕೂ ಕಾರಣ ಯಾರು ಗೊತ್ತಾ? ಸರ್ವೋನ್ನತನಾದ ದೇವರು. ಆತನಿಗೆ ಎಲ್ಲಿ ನಿನಗೆ ಸೌಖ್ಯವಾಯಿತು, ಎಲ್ಲಿ ಬಿಡುಗಡೆ ಆಯಿತು, ಅಲ್ಲೇ ನೀನು ಸ್ತುತಿ ಮಾಡಬೇಕು. ಸುಂದರ ದ್ವಾರವೆಂಬ ಸ್ಥಳದಲ್ಲಿ ಇದ್ದಂಥ ಕುಟ್ಟನು ಎಲ್ಲಿ ಸೌಖ್ಯ ಹೊಂದಿದನೋ ಅವನಲ್ಲಿ ಬಿಟ್ಟುಬಿಟ್ಟು ಮನೆಗೆ ಓಡಲಿಲ್ಲ. ಅವನಿದ್ದ ಜಾಗದಲ್ಲೇ, ಅಲ್ಲಿದ್ದ ಜನರ ಮಧ್ಯದಲ್ಲೇ ಕುಣಿದು ಹಾಡಲಿಕ್ಕೆ ಪ್ರಾರಂಭಿಸಿದನು. ಓ ಸ್ತೋತ್ರ! ಎಲ್ಲಿ ನಮಗೆ ಅದ್ಭುತ ನಡೆಯುತ್ತದೆ ಅಲ್ಲೇ ನಾವು ಸಾಕ್ಷಿಯಾಗಿ ಅಲ್ಲಿಂದಲೇ ದೇವರಿಗೆ ಉಪಕಾರ ಸ್ತುತಿ ಮಾಡಬೇಕು. ನೀವು ಆಲಯಕ್ಕೆ ಬರಲಿಕ್ಕೆ ಆಗಲಿಲ್ವಾ? ಆವತ್ತೇ ಅಲ್ಲೇ ಮೊಣಕಾಲಲ್ಲಿ ಕೂತ್ಕೊಂಡು, ಓ ಸ್ತೋತ್ರ ದೇವರೇ, ಅದ್ಭುತ ಮಾಡಿ, ಒಳ್ಳೆ ರಿಸಲ್ಟ್ ಕೊಟ್ಟಿದ್ದೀಯಪ್ಪ, ಒಳ್ಳೆ ಜಾಬ್ ಕೊಟ್ಟಿದ್ದೀಯಪ್ಪ, ಒಳ್ಳೆ ಎಲ್ಲವೂ ಮುಗೀತಪ್ಪ, ನಿನಗೆ ಸ್ತೋತ್ರ. ಉಪಕಾರ ಸ್ತುತಿ ಮಾಡಬೇಕು. ಎಲ್ಲಿಂದ? ನಿನ್ನ ಮನಗಳಿಂದ, ಮನಸ್ಸಿನಿಂದ. ಅಲ್ಲಿಂದಲೇ ಅವನು ಉಪಕಾರ ಸ್ತುತಿ ಬಂದು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದನು. ತನ್ನನ್ನು ಗುಣಪಡಿಸಿದ ಸ್ವಾಮಿಗೆ ಅಡ್ಡ ಬಿದ್ದು ಅಲ್ಲಿ ಹೇಳುತ್ತದೆ, ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಉಪಕಾರ ಸ್ತುತಿ ಮಾಡೋದಂದ್ರೆ ಹೇಗೆ? ಅಯ್ಯ, ನನ್ನ ಜೀವನ ಮುಗಿದು ಹೋದ ಒಂದು ಅಧ್ಯಾಯವಾಗಿತ್ತು. ಬೇಡವೆಂದು ಎಲ್ಲರೂ ನನ್ನನ್ನು ಬಿಟ್ಟುಬಿಟ್ಟಿದ್ರು. ಇನ್ನು ಇದು ಸೌಖ್ಯವಾಗಲ್ಲ, ಇವರ ಜೀವನ ಮತ್ತೆ ಸರಿಯಾಗಲ್ಲ, ಇವರಿಗೂ ನಮಗೂ ಸಂಬಂಧವಿಲ್ಲ ಅನ್ನುವ ರೀತಿಯಲ್ಲಿ ಮಕ್ಕಳು, ಮನೆಯವರು, ಹೆತ್ತವರು, ಸ್ವಂತದವರು, ಸ್ನೇಹಿತರು ಎಲ್ಲರೂ ನನ್ನನ್ನು ಮರೆತು ಬಿಟ್ಟಿದ್ದಾರೆ. ಕೆಲವು ಸಾರಿ ನಮ್ಮನ್ನು ಮರೆತು ಬಿಡ್ತಾರೆ. ದುಡ್ಡು ಬಂದಾಗ, ಹೆಸರು ಬಂದಾಗ ಓ ಗರ್ವಿಷ್ಠರಾಗಿ ನಾನು ಅನ್ನುವಂತೆ ಹೋಗುತ್ತಾರೆ. ದೇವಜನವೇ, ದೇವರೆಷ್ಟೇ ಆಶೀರ್ವಾದ ಕೊಟ್ಟರೂ ಕೂಡ ನಾವು ಉಪಕಾರವನ್ನು ಮಾಡುವುದು, ಸ್ತುತಿ ಮಾಡುವುದು, ಹೊಗಳುವುದು ಮರೆಯಬಾರದು. ಯಾಕೆಂದರೆ ಅವರು ಮಾಡಿದ್ದಾರೆ. ಅನೇಕರು ನಮಗೇನು ಮಾಡ್ತಾರೆ ಅಂದರೆ ಫೋನ್ ಮಾಡ್ತಾರೆ, ಪಾಸ್ಟರ್ ಪ್ಲೀಸ್ ಎಮರ್ಜೆನ್ಸಿ, ಪ್ಲೀಸ್ ಮದುವೆ ಆಗಿಲ್ಲ, ಪ್ಲೀಸ್ ರಿಸಲ್ಟ್ಸು. ಆದರೆ ಎಲ್ಲ ಮುಗಿದ ಮೇಲೆ ಕಾಲ್ ಮಾಡಲ್ಲ. ಕೆಲವರು ಮಾಡ್ತಾರೆ, ಇಲ್ಲ ಅಂತಲ್ಲ. ಅಟ್ಲೀಸ್ಟ್ ಒಂದು ಮೆಸೇಜ್, ಅಟ್ಲೀಸ್ಟ್ ಒಂದು, ಪಾಸ್ಟ್ರೇ ನೀವು ಪ್ರೇಯರ್ ಮಾಡಿದ್ದೀರಾ, ದೇವರಿಗೆ ಸ್ತೋತ್ರ ಪಾಸ್ಟ್ರೇ, ಅಷ್ಟೇ. ಆದರೆ ಅನೇಕರು ಕಷ್ಟದಲ್ಲಿದ್ದಾಗ ಮೊರೆ ಇಡುತ್ತಾರೆ, ಸುಖ ಬಂದಾಗ ಮರೆತು ಹೋಗ್ತಾರೆ. ಚೆನ್ನಾಗಿದೆಯಲ್ಲ ಕ್ಯಾಪ್ಷನ್? ಕಷ್ಟದಲ್ಲಿದ್ದಾಗ ಮೊರೆ ಇಡುತ್ತಾರೆ, ಸುಖ ಬಂದಾಗ ಮರೆತು ಹೋಗ್ತಾರೆ. ಆದರೆ ಈ ಒಂದು ಕುಷ್ಠರೋಗಿ ಮರೆಯಲಿಲ್ಲ. ಯೇಸುವಿನ ಬಳಿಗೆ ಬಂದು ಉಪಕಾರ ಸ್ತುತಿ ಮಾಡಿದನು. ಅವನು ಸಮಾರ್ಯದವನು. ಅದಕ್ಕೆ ಯೇಸು ನೋಡಿ 10 ಮಂದಿ ಶುದ್ಧರಾದಲ್ಲವೇ, ಮಿಕ್ಕ 9 ಮಂದಿ ಇಲ್ಲಪ್ಪ, ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ಯಾರೂ ಹಿಂತಿರುಗಿ ಬರಲಿಲ್ಲವೇ ಎಂದು ಹೇಳಿ ಅವನಿಗೆ, ಎದ್ದು ಹೋಗಪ್ಪ, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದು ಹೇಳಿದನು. ದೇವಜನವೇ, ಯೇಸು ಸ್ವಾಮಿ ಹೇಳಿದ ಮಾತು, ಆಯ್ತಪ್ಪ, ಹಾಗಾದರೆ ಇವನು ಉಪಕಾರ ಸ್ತುತಿ ಮಾಡಿದ್ದಕ್ಕೆ ಏನು ಸಿಕ್ಕಿರಬಹುದು? ಅವನ ಮನಸ್ಸಲ್ಲಿ ಒಂದು ನೆಮ್ಮದಿ, ಒಂದು ಸಂತೋಷ. ನನ್ನನ್ನು ಬಿಡಿಸಿದವನಿಗೆ ನಾನು ಧನ್ಯವಾದ ತಿಳಿಸಿದ್ದೇನೆ, ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ. ನೀವು ಆಲೋಚನೆ ಮಾಡಿ, ನಾವು ಬಂದುಬಿಡ್ತೀವಿ ಮನೆಗೆಲ್ಲೋ, ಒಂದು ಮನಸ್ಸಲ್ಲಿ ಒಂದು ಕೊರಗಿರ್ತದೆ. ಅಯ್ಯೋ, ಅವ್ರ ಹತ್ರ ಬಾಯಿ ಹೇಳಬೇಕಾಗಿತ್ತು, ಅವ್ರ ಹತ್ರ ಈ ವಿಷಯ ಹೇಳಿ ಬರಬೇಕಾಗಿತ್ತು, ಅವ್ರನ್ನ ನೋಡಿ ಬರಬೇಕಾಗಿತ್ತು, ಅವ್ರಿಗಿದು ಕೊಟ್ಟು ಬರಬೇಕಾಗಿತ್ತು. ಅದು ನಮ್ಮಲ್ಲಿ ಕೊರತೆ ಎದ್ದು ಕಾಣಿಸ್ತಾ ಇರ್ತದೆ, ಸಂಪೂರ್ಣವಾಗಿರೋದಿಲ್ಲ. ಈಗ ಇವನ ಮನಸ್ಸು ಸಂಪೂರ್ಣವಾಯಿತು. ಇವನ ಮನಸ್ಸು ದೇವರನ್ನು ಸ್ತುತಿಸುತ್ತಾ ಕೊಂಡಾಡುತ್ತಾ ಹೋಗುವಂತಾಯಿತು. ನಿಮ್ಮ ಮನವು ಹೀಗೆ ಇದೆಯಾ? ದೇವರನ್ನು ಪರಿಪೂರ್ಣವಾಗಿ ಸ್ತುತಿಸಿ, ಉಪಕಾರವನ್ನು ಸ್ತುತಿಸಿ ಹೋಗುವಂಥದ್ದಾಗಿದೆಯಾ? ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ನೀವು ಮಾಡಿದ, ದೇವರು ಮಾಡಿದ ಉಪಕಾರಗಳಿಗೆ
ಇವನಂತೆ ನೀವು ನಾನು ಮಾಡೋಣ. ಕೀರ್ತನೆಗಳಲ್ಲಿ ಕೀರ್ತನೆಗಾರನು 116 12ನೇ ವಾಕ್ಯದಲ್ಲಿ ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ದೇವರು ಮಾಡಿದಂಥ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಇಂಗ್ಲೀಷಲ್ಲಿ ಕೇಳಿದರೆ ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನೀನು ಮಾಡಿದ ಉಪಕಾರಕ್ಕೆ ನಾನು ಏನು ಮಾಡ್ಬೋದು ನಿನಗೆ? ವಾಟ್ ಕ್ಯಾನ್ ಐ ಡೂ ಫಾರ್ ಯು? ದೇವರಿಗೇನಾದರೂ ಹಣ ಬೇಕಾ? ದೇವರಿಗೇನಾದರೂ ಆಹಾರ ಬೇಕಾ? ಹಣ್ಣು ಹಂಪಲುಗಳು ಬೇಕಾ? ಕಾಯಿ ಕಡ್ಡಿ ಕರ್ಪೂರಗಳು ಬೇಕಾ? ದೇವರಿಗೇನು ಬೇಕು? ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಓ ಜೀಸಸ್ ಥ್ಯಾಂಕ್ ಯು. ಏಸಪ್ಪ ನಿನಗೆ ವಂದನೆ. ಅಷ್ಟೇ. ಹೆತ್ತ ತಂದೆ ತಾಯಿಗಳು ಮಕ್ಕಳಿಂದ ಆಶಿಸುವುದೇನು? ಏನು? ಪ್ರೀತಿ, ಕೃತಜ್ಞತೆ, ಉಪಕಾರ ಸ್ತುತಿ, ಹೊಗಳಿಕೆ. ಅಷ್ಟೇ. ಅದರಿಂದ ತುಂಬ ಸಂತೋಷವಾಗುತ್ತದೆ. ನಾನು ಕೇಳಬೇಕಾದ ಪ್ರಶ್ನೆ, ಅಪ್ಪ ನೀನು ಮಾಡಿದ ಕಾರ್ಯಕ್ಕೆ ನಾನೇನು ಕೊಡಲಿ ಅಪ್ಪ? ನಾನೇನು ಕೊಡಲಿ ನಿಮಗೆ? ಅಲ್ಲಿ ದೇವರ ವಾಕ್ಯದಲ್ಲಿ ಯೆಶಾಯನ ಪ್ರವಾದನೆಯ ಗ್ರಂಥ 63:7 ಯೆಹೋವನು ನಮಗೆ ಅನುಗ್ರಹಿಸಿದ್ದನ್ನೆಲ್ಲ ಸ್ಮರಿಸಿ ಆತನ ಕೃಪಾ ಕಾರ್ಯಗಳನ್ನು ಸ್ತುತ್ಯ ಕೃತ್ಯಗಳನ್ನು ಆತನು ಕನಿಕರದಿಂದಲೂ ಕೃಪಾತಿಶಯದಿಂದಲೂ ಇಸ್ರಾಯೇಲ್ ವಂಶದವರಿಗೆ ದಯಪಾಲಿಸಿರುವ ಮಹೋಪಕಾರವನ್ನು ಪ್ರಸಿದ್ಧಿಪಡಿಸುವೆನೋ. ಐ ವಿಲ್ ಮೇಕ್ ಇಟ್ ಎಕ್ಸಾಲ್ಟ್, ಐ ವಿಲ್ ಮೇಕ್ ಇಟ್ ಫೇಮಸ್, ಐ ವಿಲ್ ಟೆಸ್ಟಿಫೈ. ಹೇಳ್ತಾ ಇದೆ, ಯೆಹೋವನು ನಮಗೆ ಅನುಗ್ರಹಿಸಿದ್ದನ್ನೆಲ್ಲ ಸ್ಮರಿಸಿ ಆತನ ಕೃಪಾ ಕಾರ್ಯಗಳನ್ನು ಸ್ತುತ್ಯ ಕೃತ್ಯಗಳನ್ನು ಆತನು ಕನಿಕರದಿಂದಲೂ ಕೃಪಾತಿಶಯದಿಂದಲೂ ನಮಗೆ ದಯಪಾಲಿಸಿದ್ದಾನಲ್ಲ, ಅದಕ್ಕೆ ನಾವು ಮಹೋಪಕಾರವನ್ನು ಪ್ರಸಿದ್ಧಿಪಡಿಸುವೆನು. ಪ್ರಸಿದ್ಧಿಪಡಿಸ್ತೇನೆ. ಒಂದು ತೀರ್ಮಾನ ಮಾಡಿಕೊಳ್ಳೋಣ. ಹನ್ನಳು ಪ್ರಾರ್ಥನೆ ಮಾಡಿದಾಗ, ಹನ್ನಳು ಪ್ರಾರ್ಥಿಸಿದ ನಂತರ, ಉತ್ತರ ಸಿಕ್ಕ ನಂತರ ದೇವರಿಗೆ ಬಂದು ಸ್ತೋತ್ರ ಮಾಡಿದಳು. ದೇವರ ಬಳಿಯಲ್ಲಿ ಬಂದು ತನಗೆ ಸಿಕ್ಕಂಥ ಆಶೀರ್ವಾದಕ್ಕಾಗಿ ವಂದಿಸಿದಳು. ನೀವು ನಾನು ದೇವರ ಕಾರ್ಯವನ್ನು ವಂದಿಸುತ್ತೇವಾ? ಬಹಳ ಚೆನ್ನಾಗಿ ನಾವು ಗಮನಿಸಬೇಕಾದಂಥ ಕಾರ್ಯ ದೇವಜನವೇ. ದೇವರು ನನ್ನ ಜೀವಿತದಲ್ಲಿ ಇದೇ ರೀತಿಯಾಗಿ ಹೇಳ್ತಾ ಇದ್ದಾನೆ. ನಿನಗೆ ಹೊಂದಿದಂಥ ಉಪಕಾರವನ್ನು ನೀನು ನನಗೆ ಸ್ತುತಿಯನ್ನು ಸಲ್ಲಿಸುವಿಯಾ? ಕೃಪಾ ಕಾರ್ಯಗಳು, ಸ್ತುತ್ಯ ಕಾರ್ಯಗಳು ಆತನು ಕನಿಕರದಿಂದಲೂ. ದೇವರಿಗೆ ಸ್ತೋತ್ರ. ಅನುಗ್ರಹಿಸಿದ್ದನ್ನೆಲ್ಲ ಸ್ಮರಿಸಿ, ನಮಗೆ ಅನುಗ್ರಹಿಸಿದ್ದನ್ನೆಲ್ಲ ಸ್ಮರಿಸಿ, ನಮಗೆ ದೇವರೇನು ಕೊಟ್ಟಿದ್ದಾರೋ ಅದನ್ನೆಲ್ಲ ಸ್ಮರಿಸಬೇಕು. ಎಷ್ಟೋ ಜನಕ್ಕೆ ಗರ್ಭಫಲವಿಲ್ಲ, ಆರೋಗ್ಯ ಇಲ್ಲ, ಹಣ ಇಲ್ಲ, ಮನೆ ಇಲ್ಲ, ತಂದೆ ತಾಯಿಗಳಿಲ್ಲ, ಸಭೆ ಇಲ್ಲ, ಸೇವಕರಿಲ್ಲ, ಎಷ್ಟೊಂದು ಇಲ್ಲ. ಆದರೆ ನಮಗೆಲ್ಲ ದೇವರು ಕೊಟ್ಟಿದ್ದಾರೆ. ಅಪ್ಪ, ಹೀಗೆ ನೆನೆಸ್ತಾ ಹೋದರೆ ಎಲ್ಲ ದೇವರು ಕೊಟ್ಟಿದ್ದಾರೆ. ಕೆಲವರಿಗೆ ಕೈ ಇಲ್ಲ, ಕೆಲವರಿಗೆ ಕಣ್ಣಿಲ್ಲ, ಕೆಲವರಿಗೆ ಕಿವಿ ಇಲ್ಲ, ಕೆಲವರಿಗೆ ಕೂದಲಿಲ್ಲ, ಕೆಲವರು ಕಪ್ಪಗಿದ್ದಾರೆ, ಕೆಲವರು ದಪ್ಪಗಿದ್ದಾರೆ, ಕೆಲವರು ಸಣ್ಣಕ್ಕಿದ್ದಾರೆ. ಆದರೆ ದೇವರು ನಮಗೆ ಎಷ್ಟೊಂದು ಉಪಕಾರಗಳನ್ನು ಮಾಡಿದ್ದಾರಲ್ಲ, ಹೇಳಿಕೊಳ್ಳುವುದಾದರೆ ಅವು ಲೆಕ್ಕಿಸಲಿಕ್ಕೆ ಸಾಧ್ಯವಿಲ್ಲದಷ್ಟು ಇದ್ದಾವಲ್ಲ. ಅವೆಲ್ಲವಕ್ಕೂ ನಾವು ದೇವರಿಗೆ ಸ್ತೋತ್ರ ಮಾಡುತ್ತೇವಾ? ಧರ್ಮೋಪದೇಶ ಕಾಂಡ ಗ್ರಂಥ 6:12 ಐಗುಪ್ತ ದೇಶದಲ್ಲಿ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿದ ಯೆಹೋವನನ್ನು ಮರೆಯಬಾರದು ನೋಡಿರಿ. ಮೋಶೆ ಹೇಳ್ತಾ ಇದ್ದಾನೆ, ನೋಡಪ್ಪ, ಹಳೆಯದನ್ನು ಮರೆತು ಹೋಗಬಾರ್ದು. ದ್ವೇಷ ಇದ್ದರೆ ಮರ್ತೋಗ್ರಿ, ಕೋಪ ಇದ್ದರೆ ಮರ್ತೋಗ್ರಿ, ಮಾಡಿದ ಉಪಕಾರಗಳಿದ್ದರೂ ಮರ್ತೋಗ್ರಿ. ಅಂದರೆ ನನ್ನ ಉದ್ದೇಶ ನೀವು ಮಾಡಿದ್ದು ನಿಮಗೆ ಮಾಡಿದ್ದಲ್ಲ, ದೇವರು ಮಾಡಿದ್ದನ್ನು, ಪರರು ಮಾಡಿದ್ದನ್ನು ಮರೆತು ಹೋಗ್ಬೇಡ್ರಿ. ಮರೆತು ಹೋಗಬಾರದಂತ ದೇವರು ವಾಕ್ಯ ಹೇಳುತ್ತಾ ಇದೆ. ಹಲ್ಲೆಲೂಯಾ. ಮೋಶೆ ಹೇಳ್ಕೊಡ್ತಾ ಇದ್ದಾನೆ, ದಯಮಾಡಿ ನೀವು ಮರೆತು ಹೋಗಬೇಡ್ರಪ್ಪ. ಅದು ಹೇಳ್ತಾ ಇದೆ ಮಾತು. ಧರ್ಮೋಪದೇಶ ಕಾಂಡ 32:18 ಇಸ್ರಾಯೇಲರೇ, ನಿಮ್ಮನ್ನು ಹುಟ್ಟಿಸಿದ ತಂದೆಯಂತಿರುವ ಶರಣನನ್ನು ನೀವು ನೆನೆಸಲಿಲ್ಲ, ಹೆತ್ತ ತಾಯಿಯಂತಿರುವ ದೇವರನ್ನು ಮರೆತು ಬಿಟ್ಟಿರಿ. ಯೆಹೋವನು ಇದನ್ನು ಕಂಡು ಅವರ ವಿಷಯದಲ್ಲಿ ಬೇಸರಗೊಂಡನು, ತನ್ನ ಕುಮಾರ ಕುಮಾರ್ತೆಗಳ ವಿಷಯದಲ್ಲಿ ವ್ಯತ್ಯಪಟ್ಟನು.
ಇಸ್ರಾಯೇಲರ ಕುರಿತಾಗಿ ಹೇಳುತ್ತಾ ಇದೆ. ಈ ಮಾತು ನಮ್ಮ ವಿಷಯದಲ್ಲಿ ದೇವರು ಹೇಳಬಾರ್ದು. ಮಕ್ಕಳೇ, ನೀವು ನನ್ನ ಮರೆತು ಬಿಟ್ರಿ, ಮಕ್ಕಳೇ ನೀವು ನನ್ನನ್ನು ಮರೆತು ಬಿಟ್ರಿ ಅಂತ ಹೇಳಬಾರ್ದು. ದೇವರ ವಾಕ್ಯ ಇನ್ನೂ ಎಷ್ಟು ವಾಕ್ಯಗಳಿದ್ದಾವೆ, ಆದರೆ ನಾವು ನೋಡ್ತಾ ಇದ್ದೇವೆ. ಕೆಲವು ಸಾರಿ ಹಿಜ್ಕೀಯನು ಆ ಉಪಕಾರಕ್ಕೆ ತಕ್ಕಂತೆ ನಡೆಯದೆ ಅಹಂಕಾರಿಯಾದನು ಅಂತ 2 ಪೂರ್ವಕಾಲ ವೃತ್ತಾಂತ 32-35 ಹೇಳುತ್ತೆ. 106-21 ವಾಕ್ಯದಲ್ಲಿ ಐಗುಪ್ತದ ಮಹತ್ತುಗಳನ್ನು, ಆಮಾನ ದೇಶದಲ್ಲಿ ಅದ್ಭುತ ಕೃತ್ಯಗಳನ್ನು, ಕೆಂಪು ಸಮುದ್ರದ ಬಳಿಯಲ್ಲಿ ಘೋರ ಕೃತ್ಯಗಳನ್ನು ನಡೆಸಿದ ತಮ್ಮ ರಕ್ಷಕನಾದ ದೇವರನ್ನು ಮರೆತೇ ಬಿಟ್ಟರು. ನಾವು ಮರೆತು ಹೋಗೋದು ಬೇಡ. ಏನಾದರೂ ಮಾಡಿದಾರ ದೇವರು? ಮಾಡಿದ್ದರೆ ದೇವರೇ ನಿನಗೆ ಸ್ತೋತ್ರ ಎಂದು ಹೇಳಿದೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಸ್ತೋತ್ರ ಮಾಡೋಣವಾ? ಏನು ನಿಮಗಾಗಿ ದೇವರು ಮಾಡಿದ್ದಾರೋ ನೆನೆಸ್ಕೊಳ್ರಿ. ನೆನೆಸಕ್ಕೆ ಹೋದರೆ ಎಷ್ಟೋ ಇದ್ದಾವೆ. ಅಪ್ಪ ನಿನಗೆ ಸ್ತೋತ್ರ. ನನ್ನ ಜೀವಿತದಲ್ಲಿ, ಮನೆಯಲ್ಲಿ, ಕೆಲಸದ ವಿಷಯದಲ್ಲಿ, ಆತ್ಮಿಕತೆ ವಿಷಯದಲ್ಲಿ ನೀನು ಮಾಡಿದ ಉಪಕಾರಗಳನ್ನು ಎಣಿಸಲಿಕ್ಕೆ ಸಾಧ್ಯವಾಗುವುದು ದೇವರೇ. ಅಷ್ಟೊಂದು ಉಪಕಾರಗಳನ್ನು ಮಾಡಿದೆಯಾ. ನಾವು ಹಾಡ್ತಾ ಇರ್ತೀವಿ, ಸ್ವಾಮಿ ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ ಏಸಯ್ಯ. ಹೌದು ಸ್ವಾಮಿ, ಎಷ್ಟೊಂದು ಉಪಕಾರಗಳನ್ನು ನೀವು ನಮಗೆ ಮಾಡಿದ್ದೀರ. ನನ್ನ ಬಲವು ನೀ, ನನ್ನ ಬಂಡೆ ನೀ. ಎಸ್ ಲಾರ್ಡ್. ಅಪ್ಪ ನಿನಗೆ ಸ್ತೋತ್ರ, ನಿನಗೆ ವಂದನೆ ವಂದನೆ ವಂದನೆ. ದೇವರೇ, ಇವತ್ತು ಯಾರೆಲ್ಲ ಹೌದಪ್ಪ ಮಕ್ಕಳಿಗಾಗಿ, ಮನೆಗಾಗಿ, ಕೆಲಸಕ್ಕಾಗಿ, ಆರೋಗ್ಯಕ್ಕಾಗಿ, ಅದ್ಭುತಕ್ಕಾಗಿ, ಬಿಡುಗಡೆಗಾಗಿ, ಸೌಖ್ಯಕ್ಕಾಗಿ ನೆನೆಸುತ್ತಾ ಹೋದರೆ, ಹೇಳುತ್ತಾ ಹೋದರೆ ಅನೇಕ ಕೃತ್ಯಗಳು. ಆ ಕುಷ್ಠರೋಗಿ ಸಮಾರ್ಯದವನಾಗಿದ್ದನು. ಎಲ್ಲಿಂದ ಅವನಿಗೆ ಸೌಖ್ಯವಾಯಿತು ಅಲ್ಲಿಂದಲೇ ಸ್ತುತಿ ಮಾಡಲಿಕ್ಕೆ ಪ್ರಾರಂಭಿಸಿದನು. ಒಂದನ್ನೂ ಮರೆಯಬೇಡ ನನ್ನ ಮನವೇ, ಒಂದನ್ನೂ ಮರೆಯಬೇಡ. ದೇವರು ಮಾಡಿದ್ದನ್ನಾಗಲಿ, ಮನುಷ್ಯರು ಮಾಡಿದ ಉಪಕಾರಗಳನ್ನಾಗಲಿ ಮರೆಯಬೇಡ. ಓ ಸ್ತೋತ್ರ, ಥ್ಯಾಂಕ್ ಯು ಜೀಸಸ್. ಆಗ ನೀನು ಒಂದು ಸಂಪೂರ್ಣತೆಯನ್ನು, ಸಮಾಧಾನವನ್ನು ಕೊಡುವಂಥ ದೇವರಾಗಿದ್ದೀರಾ. ಸ್ತೋತ್ರ ಯೇಸಪ್ಪ, ನಿನಗೆ ವಂದನೆ. ಈ ಮೊರೆಯನ್ನು ಆಲಿಸಿದ್ದಕ್ಕಾಗಿ ಸ್ತೋತ್ರ. ನೀನು ತಾನೇ ಆಶೀರ್ವದಿಸು. ಒಬ್ಬೊಬ್ಬರ ಮೇಲೆ ಕನಿಕರ ಕೃಪೆಗಳನ್ನು ತೋರಿಸಿಕೊಡು, ಅದ್ಭುತಗಳನ್ನು ಮಾಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಖಂಡಿತವಾಗಿ ಮೊರೆಯನ್ನು ನೀವು ಆಲಿಸಿದ್ದೀರಾ, ಸದುತ್ತರವನ್ನು ಕೊಡುತ್ತೀರಾ, ಆಶೀರ್ವಾದ ಮಾಡುತ್ತೀರಿ ಎಂಬುದಾಗಿ ನಂಬುತ್ತಾ ನಿನ್ನ ಕರುಣೆಯ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ, ಒಳ್ಳೆಯವನು, ಅದ್ಭುತಗಳನ್ನು ಮಾಡುವಾತನು, ಬಿಡುಗಡೆಗಳನ್ನು ಕೊಡುವಾತನು, ಜಯಗಳನ್ನು ಕೊಡುವಾತನು, ಉಪಕಾರ ಸ್ತುತಿ ಮಾಡುವಂತೆ ಸಹಾಯ ಮಾಡುವಾತನೇ ನಿನಗೆ ಸ್ತೋತ್ರ. ನಾವು ಕೂಡ ಸಮಾರ್ಯದವನಂತೆ, ಆ ಒಳ್ಳೆಯ ಸಮಾರ್ಯದವನಂತೂ ಕೂಡ ಸಹಾಯ ಮಾಡುವುದಕ್ಕೆ ಉಪಕಾರ ಮಾಡಪ್ಪ. ನೀನು ಮಾಡಿದ ಉಪಕಾರಗಳನ್ನು ಮರೆತು ಹೋಗದ ಹಾಗೆ ಮಾಡುವುದಕ್ಕೂ ನಮಗೆ ಸಹಾಯ ಮಾಡಪ್ಪ. ನಿನ್ನ ದೃಷ್ಟಿಯಲ್ಲಿ ಯೋಗ್ಯರಾಗಿರುವುದಕ್ಕೆ ನಮಗೆ ಉಪಕಾರ ಮಾಡಪ್ಪ. ದೇವರೇ, ನಿನಗೆ ಸ್ತೋತ್ರ, ನಿನಗೆ ವಂದನೆ ಅಯ್ಯ. ಸೇರಿ ಬಂದು ವಾಕ್ಯವನ್ನು ಧ್ಯಾನಿಸುತ್ತಿರುವಂಥ ಇವರನ್ನು ಕರುಣಿಸು ಸ್ವಾಮಿ ದೇವರೇ. ದೇವರೇ, ಹಿಜ್ಕೀಯನ ಹಾಗೆ ನಾವು ಉಪಕಾರವನ್ನು ಮರೆತು ಬಿಟ್ಟು ಅಹಂಕಾರಿಗಳಾಗಬಾರ್ದಪ್ಪ. ಆ 9 ಜನರಂತೆ ಉಪಕಾರವನ್ನು ಮರೆತು ಹೊರಟು ಹೋಗಬಾರ್ದಪ್ಪ. ನಿಮ್ಮಲ್ಲಿ ನಾವು ಇರಬೇಕು ಸ್ವಾಮಿ. ಓ ಸ್ತೋತ್ರ, ನಮ್ಮ ಮೊರೆಯನ್ನು ಆಲಿಸಿದ್ದಕ್ಕಾಗಿ ಸ್ತೋತ್ರ. ನಾವು ಕೂಡ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತಾ, ನೀವು ಮಾಡಿದ ಉಪಕಾರಗಳನ್ನು ಸ್ಮರಿಸುತ್ತಾ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡಿಕೊಡಬೇಕೆಂಬುದಾಗಿ, ನಮ್ಮ ರಕ್ಷಕನು, ನಮ್ಮ ಕರ್ತನು ಎಷ್ಟೊಂದು ಉಪಕಾರಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿ ಜಯ, ಬಿಡುಗಡೆ, ಆರೋಗ್ಯ, ಸಹಾಯ ಮಾಡಿದವರೇ ನನಗೆ ಸ್ತೋತ್ರ ಮಾಡುತ್ತಾ, ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ಬೇಡಿ ಪಡ್ಕೊಂಡಿದ್ದೇವೆ ಪರಮ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೇನ್.